ಜಾತಿ ಜನಗಣತಿ ವಿಚಾರವಾಗಿ ಮಾತನಾಡೋದಾದ್ರೆ ತುಂಬಾ ವಿರೋಧಗಳು ವ್ಯಕ್ತವಾಗಿತ್ತು. ಜಾತಿ ಜನಗಣತಿಗೆ ಬೇಡ ಅಂತ ಹೇಳಿ, ಈಗ ಆಲ್ರೆಡಿ ಮಾಡಿದೀವಿ, ಯಾಕೆ ಬೇಕು ಅಂತ ಹೇಳಿ ವಿರೋಧವಾಗಿತ್ತು. ಆದ್ರೆ ಈಗ ಮತ್ತೆ ಮರು ಸರ್ವೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಸರ್. ಆದ್ರೆ ಏನಿರ್ಬೋದು, ಇದ್ರ ಹಿಂದಿನ ಉದ್ದೇಶ ಏನಿರ್ಬೋದು? ಬೇಡ ಅಂತ ಹೇಳಿದ್ರು ಯಾಕೆ ಇವ್ರು ಮತ್ತೆ ಮರು ಸರ್ವೆನ ಮಾಡ್ತಾ ಇದ್ದಾರೆ? ಈಗ ಸಡನ್ ಆಗಿ ಈಗಲೇ ಮಾಡಬೇಕು ಅಂತ ಹೇಳಿ ಯಾಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಜೊತೆಗೆ ನೋಡ್ತಾ ಇದೀವಿ, ಸ್ಕೂಲ್ ಕಾಲೇಜ್ಗಳು ಕೂಡ ಶುರುವಾಗಿದೆ. ಮತ್ತೊಂದ್ ಕಡೆ ಟೀಚರ್ಸ್ ಕೂಡ ಈಗ ಬ್ಯುಸಿ ಆಗಿರ್ತಾರೆ, ಅದಕ್ಕೆ ಬಳಸ್ಕೊಳ್ಬೇಕಾಗಿರುವಂತ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಈಗ ಹೇಗೆಲ್ಲ ಮಾಡ್ತಾರೆ, ಏನೇನೆಲ್ಲ ಇವ್ರು ಅನುಸರಿಸಬೇಕಾಗುತ್ತೆ ಅಂತ ನೋಡಿ. ಈಗ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಯಾವುದಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಮರು ಸರ್ವೆಗೆ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ. ಇಷ್ಟು ದಿನ ಮಾಧ್ಯಮಗಳ ಮುಂದೆ ಹೊರಗಡೆ ಹೇಳ್ತಾ ಇದ್ರು, ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ. ಇದಾಗಲೇ ಯಾವಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೆಹಲಿ ನಾಯಕರನ್ನ ಭೇಟಿ ಮಾಡಿದಾಗಲೇ ಅದು ಫೈನಲ್ ಆಯಿತು. ಇವರು ಏನು ದೆಹಲಿಯ ಕಾಂಗ್ರೆಸ್ನ ಹೈಕಮಾಂಡ್ನ ರಾಗ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಇಲ್ಲ ಏನು ಖರ್ಗೆ ಅವರೆಲ್ಲ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಂಡು ಬಂದರು. ಅದು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಅಧಿಕೃತವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರಶ್ನೆ ಬರುವಂಥದ್ದು, ನೀವು 10 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ, ನೀವು ಒಂದು 167 ಕೋಟಿ ಹಣವನ್ನು ಖರ್ಚು ಮಾಡಿ ಅದಕ್ಕೊಬ್ಬ ಏನು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇವ್ರನ್ನ ಆಯುಕ್ತರನ್ನು ನೇಮಕ ಮಾಡಿ, ಅಧ್ಯಕ್ಷರನ್ನ ನೇಮಕ ಮಾಡಿ ಸರ್ವೆ ಮಾಡಿದ್ರಲ್ಲ, ಜಾತಿ ಸಮೀಕ್ಷೆ, ಆಮೇಲೆ ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಅಂತ ನೀವು ಮಾಡಿದ್ರಲ್ಲ, ಆ ವರದಿಯನ್ನು ಯಾಕೆ ನೀವು ಸದನದಲ್ಲಿ ಚರ್ಚೆಗೆ ಒಳಪಡಿಸಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಈಗ ಇಲ್ಲ, ಅದು ಅವೈಜ್ಞಾನಿಕವಾಗಿದೆ, ಸೊ ಆ ಕಾರಣಕ್ಕೋಸ್ಕರ ವಿರೋಧ ವ್ಯಕ್ತ ಆಗ್ತಾ ಇದೆ, ಮತ್ತೆ ಮರು ಸರ್ವೆ ಮಾಡ್ತೀವಿ. ಮರು ಸರ್ವೆ ಮಾಡ್ತೀರಿ ಅಂತ ಅನ್ನೋದೇ ಆದರೆ ಇಷ್ಟು ದಿನ ಯಾಕೆ ನೀವು ಕಾದ್ಕೊಳ್ತೀರಿ? ಇಲ್ಲಿವರೆಗೂ ಯಾಕೆ ಕಾಯಬೇಕಾಗಿತ್ತು? ಜನರಿಗೆ ಯಾಕೆ ಇಲ್ಲ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಬಲ ಒತ್ತಡಕ್ಕೆ ಮಣಿಯದೆ, ಯಾವುದೇ ಜಾತಿಯ ಯಾವುದೇ ನಾಯಕರ ಪ್ರಬಲ ಒತ್ತಡಕ್ಕೆ ಮಣಿಯದೆ ನಾನು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಜಾರಿ ಮಾಡಿಯೇ ತೀರ್ತೇನೆ ಅಂತೇಳಿ ರಾಜ್ಯದ ಜನರಿಗೆ ಭರವಸೆ ಕೊಟ್ಟಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಯಾಕೆ ನೀವು ಅನುಷ್ಠಾನ ಮಾಡಲಿಲ್ಲ? ಇದರಿಂದ ಅರ್ಥ ಆಗೋದೇನು ಅಂದರೆ, ನೀವು ಪ್ರಬಲ ಜಾತಿಗಳ ನಾಯಕರುಗಳಿಗೆ, ನಿಮ್ಮದೇ ಪಕ್ಷದಲ್ಲಿರುವಂತಹ ಒಕ್ಕಲಿಗ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರ ಒತ್ತಡಕ್ಕೆ ಒಳಗಾಗಿದ್ದೀರಿ. ಜೊತೆಗೆ ಹೈಕಮಾಂಡ್ಗೂ ಕೂಡ ಇದು ಬೇಕಾಗಿಲ್ಲ, ಈ ಉಸಾಬರಿ ಯಾಕಪ್ಪ, ಅವರ ವಿರೋಧವನ್ನು ಯಾಕೆ ನಾವು ಕಟ್ಕೋಬೇಕು, ಇನ್ನೊಂದು ಸರ್ವೆ ನಡೆಸಿ ಅಂತ ಹೇಳಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅನ್ನುವಂಥದ್ದು. ಸರ್, ಈಗ ನೀವು ಹೇಳಿದ್ರಿ ಅವೈಜ್ಞಾನಿಕ ಲೋಪದೋಷಗಳಾಗಿದೆ ಅಂತ ಹೇಳಿ. ನಾನು ಹೇಳ್ತಾ ಇಲ್ಲ, ಅಂದ್ರೆ ವರದಿ ಹೇಳ್ತಾ ಇದೆ ಅವೈಜ್ಞಾನಿಕ ಅಂತ ಹೇಳಿ ಅಲ್ಲ, ವರದಿಯನ್ನ ವಿರೋಧ ಮಾಡ್ತಿರೋರು ಹೇಳ್ತಾರಂಥದ್ದು. ಅಂದ್ರೆ ಅವರ ತಗಾದೆ ಏನು ಅಂದ್ರೆ, ಇದು ವೈಜ್ಞಾನಿಕವಾಗಿಲ್ಲ, ಇದು ತುಂಬಾ ಔಟ್ಡೇಟೆಡ್, ಅಂದ್ರೆ ತುಂಬಾ ಹಳೆಯದು, ನಮ್ಮ ಮನೆಗಳಿಗೆ ಸಮೀಕ್ಷೆ ಮಾಡೋರು ಬಂದಿಲ್ಲ, ಹಾಗಾಗಿ ಇದನ್ನ ಹೆಂಗೆ ನಾವು ಒಪ್ಕೊಳ್ಬೇಕು ಅಂತ ಹೇಳಿ ಈ ಸಮೀಕ್ಷೆನ ವಿರೋಧ ಮಾಡೋರು ಹೇಳ್ತಾ ಇರೋದು. ಈಗ ಇದೇ ವಿಚಾರವಾಗಿ ಕೆಲ ನಾಯಕರು ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಿಎಂ ಅವರು ಯಾವ ನಿರ್ಧಾರವನ್ನ ಹೇಗೆಲ್ಲ ತಗೊಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಸರ್, ಈಗ ನಾನು ಒಬ್ಬ ರಾಜಕೀಯ ನಾಯಕ ಬೇರೆ, ರಾಜಕಾರಣಿ ಬೇರೆ, ರಾಜಕೀಯ ನಾಯಕ ಬೇರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಬದ್ಧತೆ ಬೇಕಾಗಿತ್ತು ಅಂತ. ನೋಡಿ, ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅತ್ಯಂತ ಅತಿ ಸೂಕ್ಷ್ಮ ಮೈಕ್ರೋ ಕಮ್ಯುನಿಟಿಯಿಂದ ಬರ್ತಾರೆ ಅವರು. ಯಾರು? ದೇವರಾಜ ಅರಸು ಅವರು. ಅವರು ಮುಖ್ಯಮಂತ್ರಿ ಆದಾಗ ಹಾವನೂರು ಆಯೋಗವನ್ನು ಜಾರಿ ಮಾಡ್ತಾರೆ. ಹಾವನೂರು ಆಯೋಗ ಏನು ಹೇಳುತ್ತೆ ಅಂತಂದ್ರೆ, ಅದು ಈ ಹಿಂದುಳಿದ ವರ್ಗಗಳು, ಅತಿ ಸಣ್ಣ ಹಿಂದುಳಿದ ವರ್ಗಗಳ ಕತೆ ಏನು, ಅವರ ಸಾಮಾಜಿಕ ಸ್ಥಿತಿ ಏನು, ಶೈಕ್ಷಣಿಕ ಸ್ಥಿತಿ ಏನು ಅನ್ನುವಂಥ ಒಂದು ವರದಿಯನ್ನು ತರುತ್ತೆ. ಆ ಹಾವನೂರು ಅವರು ಅಧ್ಯಯನ ಮಾಡಿ ರಾಜ್ಯ ಸರ್ಕಾರ ಕೊಡ್ತಾರೆ. ಅಂದಿನ ಮುಖ್ಯಮಂತ್ರಿ ಯಾರಿಗೆ? ದೇವರಾಜ ಅರಸು ಅವರಿಗೆ. ದೇವರಾಜ ಅರಸು ಅವರು 1975ರಲ್ಲಿ ಆ ಸಂದರ್ಭದಲ್ಲೂ ಕೂಡ ಅವರಿಗೆ ವಿರೋಧ ಇತ್ತು. ಆಗಲೂ ಕೂಡ ಪ್ರಬಲ ಜಾತಿಗಳು ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಕೋಬಾರ್ದು, ಇದು ಸರಿಯಾಗಿಲ್ಲ ಅಂತ ಅವಾಗಲೂ ಈಗಲೂ ಹೇಳ್ತಿದ್ದಾರೆ, ಇದು ಸರಿಯಾಗಿಲ್ಲ, ಇದು ಒಪ್ಕೋಬಾರ್ದು ಅಂತ ಹೇಳಿದ್ರು.
ಆದರೆ ದೇವರಾಜ ಅರಸು ಅವ್ರು ಏನು ಮಾಡಿದ್ರು, ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ರು. ಇದು ಯಾರನ್ನೋ ಒಬ್ಬರನ್ನ ಅಥವಾ ಮೇಲ್ಜಾತಿಗಳನ್ನೋ ಅಥವಾ ಪ್ರಬಲ ಒತ್ತಡಕ್ಕೆ ಮಣಿಯೋ ಪ್ರಶ್ನೆ ಅಲ್ಲ. ಯಾರು ಅವಕಾಶ ವಂಚಿತರಿದ್ದಾರೆ, ಯಾರಿಗೆ ಮೂಲಭೂತ ಸೌಲಭ್ಯ ಸಿಕ್ಕಿಲ್ಲ. ಈಗ ನಿಮ್ಗೆ ಉದಾಹರಣೆ ಒಂದು ಪ್ರಶ್ನೆ ಬರ್ಬೋದು, ಯಾಕೆ ಈ ಒಂದು ಸಮೀಕ್ಷೆ ತುಂಬಾ ಅಗತ್ಯ ಅಂತ, ಈ ಜಾತಿ ಸಮೀಕ್ಷೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರ್ಬೋದು. ನಾನು ಹೇಳಿದ ಹಾಗೆ ಅವತ್ತು ಎಲ್ಲ ಪ್ರಬಲ ವಿರೋಧಗಳ ನಡುವೆ ದೇವರಾಜ ಅರಸು ಜಾರಿಗೆ ತಂದರು. ಈಗ ಸಿದ್ದರಾಮಯ್ಯನವ್ರಿಗೂ ವಿರೋಧ ಬಂದಿದೆ. ಆದ್ರೆ ಸಿದ್ದರಾಮಯ್ಯನವರು ಮಾಡಿದ್ದೇನು ಅಂದ್ರೆ, ಆ ಪ್ರಬಲ ವಿರೋಧಗಳ ನಡುವೆ ಇದು ನಾನು ಜಾರಿ ತರ್ತೀನಿ ಅಂತ ಹೇಳಿಲ್ಲ. ಇಲ್ಲ, ಹೈಕಮಾಂಡ್ ಹೇಳಿದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ. ಈಗ ನಾವು ಪ್ರಶ್ನೆ ಕೇಳಬೇಕು, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯೋ ಅಥವಾ ಹೈಕಮಾಂಡ್ನ ಸೇವಕರು? ಈಗ ಅವ್ರನ್ನ ಆರಿಸಿ ಕಳಿಸಿರೋದು ಯಾರು? ಜನರು ಅವ್ರನ್ನ ಅಧಿಕಾರಕ್ಕೆ ತಂದಿರೋದು ಯಾರು? ರಾಜ್ಯದ ಜನ. ಅವರು ರಾಜ್ಯದ ಜನಕ್ಕೆ ಉತ್ತರದಾಯಿಗಳಾಗಿರಬೇಕೇ ಹೊರತು ಹೈಕಮಾಂಡ್ಗಲ್ಲ. ಅವತ್ತು ದೇವರಾಜ ಅರಸು ಅವರು ತೋರಿದ ಬದ್ಧತೆಯನ್ನ, ಆ ಧೈರ್ಯವನ್ನ ಇವತ್ತು ಸಿದ್ದರಾಮಯ್ಯನವರು ತೋರ್ಬೇಕಾಗಿತ್ತು, ತೋರ್ಲಿಲ್ಲ. ಈಗ ಪ್ರಶ್ನೆ ಬರೋದು, ಈ ಸಾಮಾಜಿಕ ಸಮೀಕ್ಷೆ ಯಾಕೆ? ತುಂಬ ಜನಕ್ಕೆ ಬರುತ್ತೆ, ಏನಿದು, ಇದು ಯಾಕೆ ಬೇಕು ನೋಡಿ. ಇದು ಯಾಕೆ ಬೇಕು ಅಂದ್ರೆ, ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಇದನ್ನ ಸರ್ವೆ ಮಾಡಬೇಕಾಗತ್ತೆ. ಈಗ ನಾವು ನೀವೆಲ್ಲ ಮಾಡೋಕ್ಕಾಗಲ್ಲ. ಇದನ್ನ ಯಾರು ಮಾಡಬೇಕು ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ. ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೆ ಏನು? ಅದು ಸಾಂವಿಧಾನಿಕ ಮಾನ್ಯತೆ ಇರುವಂತ ಒಂದು ಸಂಸ್ಥೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಆ ಸಂಸ್ಥೆ, ಆ ಒಂದು ಆಯೋಗ ಏನ್ ಮಾಡುತ್ತೆ, ಸರ್ಕಾರದ ಏನು ಈ ಸಂಪನ್ಮೂಲವನ್ನು ಬಳಸ್ಕೊಂಡು ಒಂದು ಸಮೀಕ್ಷೆ ಮಾಡ್ತಾರೆ. ಈಗ ಉದಾಹರಣೆಗೆ ಏನು ಕಾಂತರಾಜ್ ಮಾಡಿದ್ರು ಅದನ್ನೇ. ಸೊ ಸರ್ಕಾರದ ಸಂಪನ್ಮೂಲವನ್ನು ಬಳಸ್ಕೊಂಡು, ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಈ ರಾಜ್ಯಾದ್ಯಂತ ಅವರ ಸೀಮಿತ ವ್ಯಾಪ್ತಿಯಲ್ಲಿ ಸರ್ವೆ ಮಾಡ್ತಾರೆ. ಇದು ಯಾಕೆ ಮಾಡಿದ್ರು, ಯಾಕೆ ಬೇಕು ಅಂದ್ರೆ, ಈ ರಾಜ್ಯದಲ್ಲಿ ಒಕ್ಕಲಿಗರ ಪರಿಸ್ಥಿತಿ ಹೇಗಿದೆ, ಈ ರಾಜ್ಯದಲ್ಲಿ ಕುರುಬರ ಪರಿಸ್ಥಿತಿ ಹೇಗಿದೆ, ಈ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಪರಿಸ್ಥಿತಿ ಹೇಗಿದೆ, ಈ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದಲ್ಲೇ ಬರುವಂತ ಒಳಪಂಗಡಗಳ ಜಾತಿಗಳ ಪರಿಸ್ಥಿತಿ ಹೇಗಿದೆ, ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಥೆ ಏನಿದೆ, ಹಿಂದುಳಿದ ವರ್ಗದಲ್ಲೂ ಅತಿ ಸಣ್ಣ ಹಿಂದುಳಿದ ವರ್ಗಗಳು ಅಂತ ಬರ್ತವೆ, ಅವುಗಳ ಸ್ಥಿತಿ ಹೇಗಿದೆ, ಯಾರಿಗೆ ಯಾವೆಲ್ಲ ಸ್ಥಾನಮಾನ ಕೊಡಬೇಕಾಗಿದೆ ಅನ್ನೋದು ಅರ್ಥ ಆಗತ್ತೆ. ಕರೆಕ್ಟಾ? ಅವರು ಆ ಮನೆಗೆ ಹೋದಾಗ ನಿಮಗೆ ಹೊಲ ಇದೆಯಾ, ಮನೆ ಇದೆಯಾ, ನಿಮ್ಮ ಮನೇಲಿ ಎಷ್ಟು ಜನ ಗ್ರಾಜುಯೇಷನ್ ಪಡೆದಿದ್ದಾರೆ ಅಥವಾ ಪಡೆದಿಲ್ವಾ, ನಿಮ್ಗೇನಾದರೂ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ನೌಕರಿದಾರರು ಇದ್ದಾರಾ, ಆಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಿಮಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆಯಾ, ಇದೆಲ್ಲವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕೊಡುತ್ತೆ. ಸರ್ಕಾರ ಅವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಏನ್ ಮಾಡುತ್ತೆ, ಓಹೋ ಇವರಿಗೆ ಇಂಥ ಸಮಸ್ಯೆ ಇದೆ, ಇವ್ರಿಗೆ ಇಂಥ ಯೋಜನೆಗಳನ್ನ ಕೊಡಬಹುದು, ಈ ಜಾತಿಯವರಿಗೆ ಇಂಥ ಸಮಸ್ಯೆ ಇದೆ, ಇವರಿಗೆ ಈ ಕಾರ್ಯಕ್ರಮಗಳನ್ನ, ಅಂದ್ರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಜಾತಿ ಸಮೀಕ್ಷೆ ಬಹಳ ಸಹಾಯ ಆಗತ್ತೆ. ಆದ್ರೆ ವಿರೋಧ ಯಾಕೆ ಅಂತಂದ್ರೆ, ಎಲ್ಲಿ ನಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಗ್ಬಿಡ್ತು, ನಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ನಮ್ಮನ್ನ ಅಥವಾ ನಮ್ಮ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ನಮ್ಮ ಮಾತಿಗೆ ಕಿಮ್ಮತ್ತಿಲ್ಲ. ಈಗೇನು ಇದಾವಲ್ಲ ಪ್ರಬಲ ಜಾತಿಗಳು ಕರ್ನಾಟಕದಲ್ಲಿ, ನಮ್ದು ನಂಬರ್ 1 ಸ್ಥಾನ, ನಮ್ದು ನಂಬರ್ 2 ಸ್ಥಾನ ಅಥವಾ ನಮ್ದು 3ನೇ ಸ್ಥಾನ, ನಾವೇ ಈ ರಾಜ್ಯದ ಏನ್ ರಾಜಕಾರಣವನ್ನ ಮುನ್ನಡೆಸೋರು, ಕಂಟ್ರೋಲ್ ಇಟ್ಕೊಳ್ಳೋರು ಅಂತ ಹೇಳ್ತಾರಲ್ಲ. ಹೋರಾಟ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳು ಯಾರಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ರಾಜಕಾರಣಿಗಳೇ ನಮ್ ಜಾತಿ ಅಂತ ಹೇಳಿ ಹೊಡೆದಾಡ್ಕೊಳ್ತಾ ಇದ್ರೆ ಜನಸಾಮಾನ್ಯರ ಕತೆ ಏನು ಸರ್? ಅದನ್ನ ನಿಟ್ಟಿನಲ್ಲಿ ಜಾತಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಕಾನೂನಿನ ಪ್ರಕಾರ ಒಂದೇ, ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರೂ ಒಂದೇ, ಯಾರು ಜಾಸ್ತಿ ಅಲ್ಲ ಯಾರು ಕಮ್ಮಿ ಅಲ್ಲ. ರಾಜಕಾರಣಿಗಳೇ ಈ ತರ ಬೆಂಕಿ ಹಚ್ಚಿದ್ರೆ ಯಾವ ರೀತಿ ಅಂತ ಅಲ್ಲ. ಈಗ ನಾವ್ ಹೇಳ್ತೀವಿ 165 ಕೋಟಿ ವೇಸ್ಟ್. ಹಾಗಾದ್ರೆ ಅದೇ ಕರೆಕ್ಟ್. ನೀವು ಒಂದ್ ಮಾತಿಗೆ ಹೇಳ್ಬೇಕು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳ್ತೀವಿ, ಆದ್ರೆ ಮದುವೆಗಳು ಮಾತ್ರ ಆಯಾ ಜಾತಿಗಳಲ್ಲೇ ಆಗ್ತೀವಿ. ನಾವೆಲ್ಲ ಒಂದಲ್ವಾ? ಯಾಕೆ ಬೇರೆ ಬೇರೆ ಜಾತಿ ಮದುವೆ ಆದ ತಕ್ಷಣನೇ ಕೊಲೆಗಳಾಗ್ತವೆ, ಗಲಭೆಗಳಾಗ್ತವೆ, ಇನ್ನೇನೋ ಆಗ್ತವೆ? ಇವೆಲ್ಲ ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ. ಈ ದೇಶದಲ್ಲಿ ಜಾತಿ ಅನ್ನೋದು ವಾಸ್ತವ, ಅದನ್ನ ಒಪ್ಕೋಬೇಕು. ಆದ್ರೆ ಏನು ಅಂದ್ರೆ, ಯಾರಿಗೆ ಅನ್ಯಾಯ ಆಗಿದೆ, ಈಗ ನೋಡಿ 5 ಬೆರಳು ಸಮಾನವಾಗಿದವ? ಇಲ್ಲ ತಾನೆ. ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ? ಈಗ ಉದಾಹರಣೆಗೆ ಈ ರಾಜ್ಯದಲ್ಲಿ ಎಷ್ಟೋ ಸಮುದಾಯಗಳಿಗೆ ಮಿನಿಸ್ಟರ್ ಸ್ಥಾನ ಸಿಕ್ಕಿಲ್ಲ ಕಣ್ರಿ, ಅವ್ರಿಗೊಂದು ರೇಷನ್ ಕಾರ್ಡ್ ಸಿಕ್ಕಿಲ್ಲಪ್ಪ. ಈಗ ದೊಡ್ಡ ಜಾತಿಗಳಿಗೆ ನಮಗೆ ಪ್ರವರ್ಗ 1 ಬೇಕು, ಪ್ರವರ್ಗ 2 ಬೇಕು, ನಮಗೆ MLC ಸ್ಥಾನ ಕೊಡಿ, ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಿದಾರಲ್ಲ.
ಎಷ್ಟೋ ಅಲೆಮಾರಿ ಜಾತಿಗಳಿಗೆ ಮನೆನೇ ಇಲ್ಲ, ಅವ್ರೇನ್ ಮಾಡ್ಬೇಕು? ಅವ್ರಿಗೆ ನಮಗೆ ನಿಮ್ ರಾಜಕಾರಣ ಹಾಳಾಗೋಗ್ಲಿ, ನಿಮ್ ಸಚಿವ ಸ್ಥಾನ ಹಾಳಾಗೋಗ್ಲಿ, ಅಥವಾ ನಮ್ಗೆ ಅದೆಲ್ಲ ಬೇಡಪ್ಪ, ನಮ್ಗೊಂದು ರೇಷನ್ ಕಾರ್ಡ್ ಕೊಡ್ರಿ ಅಂತ ಕೇಳ್ತಾ ಇದಾರೆ. ಅವ್ರ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಸಮೀಕ್ಷೆ ಬೇಕು. ಸರ್, ಈಗ ಎಲ್ಲಾನು ಡಿಜಿಟಲ್ ಕರಣ ಆಗಿರುವಂಥದ್ದು. ಆಧಾರ್ ಕಾರ್ಡ್ ಇದೆ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ಅದ್ರ ಒಂದು ವರದಿಯನ್ನ ತೆಗೆದ್ರೇನೆ ಗೊತ್ತಾಗುತ್ತಲ್ಲ ಸರ್, ಯಾರು ಎಷ್ಟು ಪ್ರಮಾಣದಲ್ಲಿದ್ದಾರೆ, ಯಾರ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಂಗಿದ್ರು ಕೂಡ ಮತ್ತೆ ನಾವು ಕಾಂತರಾಜ್ ವರದಿಯನ್ನೇ ಇಲ್ಲಿ ಅದೇ ರೀತಿಯಾಗಿ ಮಾಡ್ಬೇಕಾ ಅಂತ ಮಾಡಬೇಕು. ಸಂವಿಧಾನದಲ್ಲಿ ಅದಕ್ಕೆ ಹಿಂಗೆ ವೈಜ್ಞಾನಿಕ ಮಾಡಬೇಕು ಅಂತ ಇದೆ. ಈಗ ನಮಗೆ ಆಧಾರ್ ಕಾರ್ಡ್ ಮೂಲಕ ಜನಸಂಖ್ಯೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬಹುದು. ಎಷ್ಟೋ ಜನರಿಗೆ ಆಧಾರ್ ಕಾರ್ಡೇ ಇಲ್ವಲ್ಲ, ನಿಮ್ಮ ಆಧಾರ್ ಕಾರ್ಡೇ ಇಲ್ವಲ್ಲ. ಇವರು ಸರ್ಕಾರ ಈಗ ಏನ್ ಹೇಳ್ತಿದೆ, ಮರು ಸರ್ವೆಗೆ ನಾವು ಆನ್ಲೈನ್ ಅಲ್ಲಿ ನೋಂದಣಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಆನ್ಲೈನು, ಮೊಬೈಲು, ಗೂಗಲ್ ನೋಡಕ್ ಬರುತ್ತೆ? ಈ ಗುಡ್ಡದಲ್ಲಿ ಒಂದಷ್ಟು ಜನ, 100 ಜನ ವಾಸ ಮಾಡ್ತಿದಾರಪ್ಪ, ಅವ್ರಿಗೆ ಯಾವ್ದು ಗೊತ್ತಿಲ್ಲಲ್ಲ. ಅವ್ರಿಗೆ ವಾಟ್ಸಪ್ ಗೊತ್ತಿಲ್ಲ, ಆನ್ಲೈನ್ ಗೊತ್ತಿಲ್ಲ, ಆಧಾರ್ ಕಾರ್ಡು ಇಲ್ಲ. ಅವ್ರ ಕಥೆ ಏನು ಅಂದ್ರೆ ನೀವು ಅವ್ರನ್ನ ಬಿಟ್ಬಿಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳೋದು ನಾವೇನು ಅಂದರೆ, ನೋಡಿ 1931 ಸ್ವಾತಂತ್ರ್ಯ ನಂತರ ನಡೆದಿರೋ ಇಡೀ ಸಮಗ್ರವಾಗಿ ಒಂದು ಜನಗಣತಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದ, ಈ ದೇಶದ ರಾಜಕಾರಣಿಗಳಿಗೆ ಜನರ ಪರಿಸ್ಥಿತಿ ಎಷ್ಟು ನೆಗ್ಲೆಕ್ಟ್ ಆಗಿದೆ ಅನ್ನುವಂಥದ್ದು. ಸರ್, ಈಗ ಬೇರೆ ಕಡೆಯಿಂದ ಇಲ್ಲಿ ಬಂದು ಉಳ್ಕೊಂಡಿರೋರ್ಗೆ, ಬೇರೆ ದೇಶದವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿರೋರ್ಗೆ ಆಧಾರ್ ಕಾರ್ಡ್ಗಳಿಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ, ರೇಷನ್ ಕಾರ್ಡ್ಗಳಿಲ್ಲ. ಹೆಂಗೆ ಇವರು ಅಂದ್ರೆ, ಈಗ ಮತ್ತೊಂದ್ ಕಡೆ ನೋಡೋದಾದ್ರೆ ಟೀಚರ್ಸ್ಗಳಿಗೂ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅಂಗನವಾಡಿಗಳಿಗೂ ಸ್ಟಾರ್ಟ್ ಆಗಿದೆ. ಈಗ ನಾವು ಹೋಗುವಾಗ ಎಲ್ಲರೂ ಇರ್ತಾರೆ ಅಂತ ಏನ್ ಗ್ಯಾರಂಟಿ? ಮನೆಗಳಿಗೆ, ಎಲ್ಲಾ ಮನೆಗಳಿಗೂ ಇವ್ರು ಹೋಗಿ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಅದರಲ್ಲೂ ಕೂಡ ಮುಂಚೆ ಎಲ್ಲ 90 ದಿನ ಅಂತ ಹೇಳ್ತಾ ಇದ್ರು, ಈಗ ಹೇಳ್ತಾ ಇದಾರೆ 60 ದಿನ ಅಂತ ಹೇಳ್ತಾ ಇದಾರೆ. 60 ದಿನದಲ್ಲಿ ಎಲ್ಲ ಮನೆಗೂ ಹೋಗಿ ಅವರು ಮಾಡುವಂತ ಒಂದು ಕಾರ್ಯ ಆಗುತ್ತಾ ಅಂತ ಹೇಳಿ ಅದನ್ನೇ ನಾವು ಹೇಳ್ತಿರೋದು. ಕಾಂತರಾಜ್ ಆಯೋಗನು ಅದನ್ನೇ ಮಾಡಿದ್ದು. ಒಂದು 6 ತಿಂಗಳು, ವರ್ಷ ಗಟ್ಟಲೆ ಮಾಡಿ, 1 ವರ್ಷಕ್ಕೂ ಹೆಚ್ಚು ಟೈಮ್ ತಗೊಳ್ತು. ಅವ್ರು ಹೇಳೋದೇನು ಅಂದ್ರೆ, ನಾವು ಬಹುತೇಕ 100ಕ್ಕೆ ಒಂದು 75-80% ಮಾಡಿದ್ದೀವಿ. ಯಾವ ಸಮೀಕ್ಷೆ ಸರ್ವೆ ಕೂಡ 100% ಆಗೋದಿಲ್ಲ. ಈಗ ಅವ್ರು ಹೇಳ್ತಾರೆ, ನಾವು ಕೆಲವೊಂದು ಅಪಾರ್ಟ್ಮೆಂಟ್ಗಳಿಗೆ ಹೋದಾಗ ಅವ್ರು ಇರಲೇ ಇಲ್ಲ, ಕೆಲವರು ಕಾರ್ಮಿಕರು ಸಿಗ್ಲೇ ಇಲ್ಲ ನಮಗೆ, ಅವರೆಲ್ಲ ಹೋಗಿರುತ್ತೆ. ಹಂಗಂತೇಳಿ ನಾವು ಅವ್ರನ್ನ ಬಿಟ್ಟ ತಕ್ಷಣನೇ ಇದು ಸಂಪೂರ್ಣ ಅವೈಜ್ಞಾನಿಕ ಅಂತ ಅನ್ನೋದಕ್ಕಾಗಲ್ಲ. ಆಮೇಲೆ ಈಗ ಶಿಕ್ಷಕರನ್ನ ಬಳಕೆ, ಅದನ್ನ ಕೇಳ್ತಿರೋದು, ಎಷ್ಟು ಸಲ ಅಂತ ಸರ್ವೆ ಮಾಡ್ತೀರಿ? ಅದು 90 ದಿನದೊಳಗಡೆ ಎಲ್ಲ ಕಡೆ ಸರ್ ನೀವು ಸಂಚಾರ ಮಾಡಿ ಕಲೆಕ್ಟ್ ಮಾಡಕ್ಕಾಗತ್ತಾ? ಅಂದ್ರೆ ಒಂದು ಸ್ಯಾಂಪಲ್ ಬೇಕು. ನನಗೆ 100ಕ್ಕೆ 100% ಮಾಹಿತಿ ಬೇಕು ಅಂದ್ರೆ ಆಗಲ್ಲ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅಟ್ಲೀಸ್ಟ್ ಇರುವ ವರದಿಯಲ್ಲಾದ್ರೂ ಹಿಂಗಿದೆಯಪ್ಪ ಚಿತ್ರಣ, ಇವ್ರಿಗೆಲ್ಲ ಇಂಥದ್ದೊಂದು ಅವಕಾಶ ಕೊಡೋಣ ಅಂತ ಮಾಡ್ಬೋದಲ್ಲ. ಇದು ಏನು ಅಂದ್ರೆ, ಈ ರಾಜಕಾರಣಿಗಳಿಗೆ ವಿರೋಧ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ದೇವರಾಜ ಅರಸು ಅವರಿಗೆ ಅಧಿಕಾರ ಮುಖ್ಯ ಆಗಿರ್ಲಿಲ್ಲ, ಅವಾಗಲೂ ಕೂಡ ವಿರೋಧ ಇತ್ತು ಅವರಿಗೆ. ದೇವರಾಜ ಅರಸು ಅವ್ರಿಗೂ ವಿರೋಧ ಇತ್ತು, ಅವರಿಗೆ ಅಧಿಕಾರ ಮುಖ್ಯ ಆಗಿರ್ಲಿಲ್ಲ, ರಾಜ್ಯದ ಜನರ ಹಿತಾಸಕ್ತಿ ಮುಖ್ಯ ಆಗಿತ್ತು. ಆದ್ರೆ ಈಗ, ಅವತ್ತು ದೇವರಾಜ ಅರಸು ಅವರಿಗೆ ಅಧಿಕಾರ ಮುಖ್ಯ ಆಗಲಿಲ್ಲ, ರಾಜ್ಯದ ಜನರ ಹಿತಾಸಕ್ತಿ ಮುಖ್ಯ ಆಗಿತ್ತು. ಆದ್ರೆ ಈಗಿನ ರಾಜಕಾರಣಿಗಳಿಗೆ, ಈಗಿನ ಮುಖ್ಯಮಂತ್ರಿಗಳಿಗೆ ಅಥವಾ ಸಚಿವರಿಗೆ ಅಧಿಕಾರ ಮುಖ್ಯ ಆಗಿದೆ. ಅಯ್ಯೋ, ಲಿಂಗಾಯತ ಸಮುದಾಯವನ್ನು ಎದುರಾಕೊಂಡ್ಬಿಟ್ರೆ ಎಲ್ಲಿ ನಮ್ಮ ಕುರ್ಚಿ ಗಡಗಡ ಅಲ್ಲಾಡ್ಬಿಡುತ್ತೆ. ಅಯ್ಯೋ, ಒಕ್ಕಲಿಗರನ್ನ ಎದುರಾಕೊಂಡ್ಬಿಟ್ರೆ ಅವ್ರು ನಾಳೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅಯ್ಯೋ, ಕುರುಬ ಸಮುದಾಯವನ್ನು ಎದುರಾಕೊಂಡ್ಬಿಟ್ರೆ ಅವ್ರು ನಾಳೆ ನಮಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ, ಅಧಿಕಾರ ಇಲ್ಲ ಅಂದ್ರೆ ನಾವು ಬದುಕಕ್ಕ. ಅಯ್ಯೋ, ನಿಮ್ಮ ಅಧಿಕಾರದ ಹಪಾಹಪಿಗೆ ಜನರ ಬದುಕನ್ನು ಯಾಕರಪ್ಪ ಹಾಳು ಮಾಡ್ತಾ ಇದ್ದೀರಿ? ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಅಧ್ವಾನಗಳು, ಸಮಸ್ಯೆಗಳು ಬರಲ್ಲ. ಈಗ ಇನ್ನೊಂದೇನೋ ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನ ಕರೆಕ್ಟಾಗಿ ಆದ್ರೂ ಮಾಡಿ. ನಾಳೆ ನನ್ನ ಪ್ರಶ್ನೆ, ಆಯ್ತಪ್ಪ ಹೊಸ ಸರ್ವೆ ಮಾಡ್ತೀರಿ, ಏನೋ ಇಷ್ಟು ಸೀಮಿತ ಸಮಯ ಇಟ್ಕೊಂಡಿದ್ರಿ ಅಂತ ಹೇಳ್ತೀರಿ, ಅದನ್ನ ಮುಗಿಸ್ತೀರಿ, ಅದನ್ನ ಆ ಒಂದು ಆಯೋಗ ತಂದು ನಿಮಗೆ ಕೊಡುತ್ತೆ, ನೋಡ್ರಿ ಇದು ಹೊಸ ಸರ್ವೆ ಅಲ್ಲ. ಅದೇ ಹೇಳೋದು, ಹೊಸ ಸಮೀಕ್ಷೆ ನೀವು ಹೇಳಿದ್ರಲ್ಲ, ಆಯ್ತು ಅದನ್ನು ರೆಡಿ ಮಾಡಿ ಕೊಟ್ಟಿದ್ವಿ ಅಂತ ಹೇಳಿದಾಗ ಇದೇ ಜಾತಿಗಳು ಇಲ್ಲ ಇಲ್ಲ ಇದು ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಜನ ಇನ್ನು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನಂಗೆ ಇದನ್ನೂ ಇಲ್ಲ ಅಂದ್ರೆ ಏನ್ರಪ್ಪ ಮಾಡ್ತೀರಾ? ಅಂದ್ರೆ ಜನರ ದುಡ್ಡು, ಜನರ ಬದುಕು, ಜನರ ವಿಷಯ ನಿಮಗೆ ಒಂದ್ ರೀತಿ ಅದೇನಂತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಹಾಗೆ ನಿಮಗೆ ಚೆಲ್ಲಾಟ, ನೊಂದ ಜನರಿಗೆ ಎಲ್ಲ ರೀತಿಲೂ ಅನ್ಯಾಯ, ಹಿಂಗಾಗತ್ತೆ.
ಈಗ ಜನರು ಮಾತನಾಡ್ತಿರೋದು ಏನಂತಂದ್ರೆ ಮರು ಸಮೀಕ್ಷೆ ಮಾಡಬೇಕು ಅಂತಂದಾಗ ಮತ್ತೊಂದು ವಿಚಾರ ಇಲ್ಲಿ ಬರುತ್ತೆ ಸರ್. ಏನಂತಂದ್ರೆ ಮೊನ್ನೆ ವಿಜಯೋತ್ಸವದ ವೇಳೆ ಕಾಲ್ ತುಳಿತ ಆಗಿತ್ತು. ಆ ಮ್ಯಾಟರ್ನ ಡೈವರ್ಟ್ ಮಾಡೋದಕ್ಕೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಇನ್ನೂ ಯಾರ್ದು ತಪ್ಪು ಅಂತ ಹೇಳಿ ಇವ್ರು ಒಪ್ಕೊಳಕ್ ರೆಡಿ ಇಲ್ಲ ಸರ್ಕಾರ. ಹಾಗಾಗಿ ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈಗ ಈ ವಿಚಾರನ ತರ್ತಾ ಇದ್ದಾರೆ ಅಂತ. ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಇರ್ಬೋದು. ಏನಂದ್ರೆ ಬೀಸೋ ದೊಣ್ಣೆ ತಪ್ಸ್ಕೊಂಡ್ರೆ ಸಾಕು, ಬೀಸೋ ದೊಣ್ಣೆ ತಪ್ಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತೇಳಿ ಒಂದು ಗಾದೆ ಇದೆ. ಈಗ ರಾಜ್ಯ ಸರ್ಕಾರವನ್ನ ಈ ವಿಚಾರ ಇಟ್ಕೊಂಡು ಎಕ್ಕ ಮಕ್ಕ ಕ್ಲಾಸ್ ತಗೊಳ್ತಿದ್ದಾರೆ. ಎಲ್ಲ ವಿರೋಧ ಪಕ್ಷಗಳು ಕ್ಲಾಸ್ ತಗೊಳ್ತಾ ಇದ್ದಾವೆ. ಈ ದುರಂತ ಇಟ್ಕೊಂಡು ಜನಸಾಮಾನ್ಯರು ಕೂಡ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಏನು ಸಂಸ್ಥೆಗಳು ಕೂಡ ಏನು ನ್ಯಾಯಾಲಯ ಕೂಡ ಈ ವಿಚಾರವನ್ನು ಇಟ್ಕೊಂಡು ಗಂಭೀರವಾಗಿ ಪರಿಗಣಿಸಿದೆ. ಈಗ ಇದನ್ನ ಸ್ವಲ್ಪ ಡೈವರ್ಟ್ ಮಾಡ್ಬೇಕಲ್ಲ. ಈಗ ಈಗ ತುಂಬಾ ಹಾಟ್ ಕೇಕ್ ಆಗಿರುವಂತ ವಿಚಾರ ಯಾವುದು? ಈಗ ಇದನ್ ಬಿಟ್ರೆ ಜಾತಿ ಜನಗಣತಿ ಇದನ್ನ ಸ್ವಲ್ಪ ತಗೊಂಡು ಹೆಂಗಿದ್ರು ಇದನ್ನ ನಾವು ಅನುಷ್ಠಾನ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಈ ಒಂದು ಕಾರ್ಡನ್ನ ಪ್ಲೇ ಮಾಡಿಬಿಟ್ರೆ ಅಂತ ಇದ್ರೂ ಇರ್ಬೋದು. ಸೊ ಅಂದ್ರೆ ಇದು ಉದ್ದೇಶ ಕೊನೆ ಏನು ಅಂದ್ರೆ ಈ ಕಾರಣವು ಕೂಡ ಅವ್ರ ಅಧಿಕಾರದ ಗಟ್ಟಿಗೊಳಿಸ್ಕೊಳಕ್ಕೆ ಉಳಿಸ್ಕೊಳಕ್ಕೆ ಅಷ್ಟೇನೆ. ನಾವು ಕೇಳೋದಂದ್ರೆ ಈ ದುರಂತವನ್ನು ತಪ್ಪಿಸ್ಕೊಳಕ್ಕೆ ನೀವು ಇಲ್ಲಿಗೆ ಬಂದ್ರೂ ಇಲ್ಲೂ ಅದೇನೆ ಅಲ್ಲೂ ಅದೇನೆ. ನೀವು ತಪ್ಪಿತಸ್ಥರಾಗಿದ್ರೆ ಅದನ್ನ ಒಪ್ಕೊಳ್ಳಿ. ಈಗ ಜನಗಣತಿ ವಿಚಾರವನ್ನು ಇಟ್ಕೊಂಡು ನೀವು ಮತ್ತೆ ಡೈವರ್ಟ್ ಮಾಡ್ತೀರಿ ಅಂತಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ ರಾಜ್ಯದ ಹಿತಾಸಕ್ತಿಗಳು ನಿಮಗೆ ಒಂದು ರೀತಿ ರಾಜಕಾರಣದ ಪಗಡೆ ಆಟಗಳು.